ಆಹಾರ ಧಾನ್ಯಗಳು ಮಸಾಲಾ ದಿನಸಿಗಳಿಗೆ ವಿಷಪೂರಿತ ಒಂದು ರಾಸಾಯನಿಕವನ್ನು ಲೇಪನ ಮಾಡಿ ಮಾರ್ತಕ್ಕಂಥ ಒಂದು ದೊಡ್ಡ ಜಾಲನೆ ಮಾನವಿಯಲ್ಲಿ ನಿನ್ನೆ ಬೆಳಗ್ಗೆ 11 ಗಂಟೆಗೆ ಸಿಕ್ಕಿದೆ. ಆ ಒಂದು ಜಾಲವನ್ನು ಭೇದಿಸಲು ಇವರು ಅಧಿಕಾರಿಗಳು ಮೀನಾ ಮೇಷ ಎಣಿಸ್ತಾ ಇದ್ದಾರೆ. ಅದು ಗೊತ್ತಾಗಿ ಇಲ್ಲಿಗೆ 25 ಗಂಟೆಗಳಾಯಿತು. ಅವ್ರ ಮೇಲೆ ಯಾವುದೇ ಕ್ರಮ ಇಲ್ಲ. ಆ ವ್ಯಕ್ತಿ ಮಾಡತ್ತಾ ಯಾರಂತೇಳಿ ಸ್ಪಷ್ಟವಾಗಿ ಗೊತ್ತಿದ್ರೂ ಕೂಡ ಆ ವ್ಯಕ್ತಿಯನ್ನು ಒಂದು ಪ್ರಕರಣದಿಂದ ಪಾರು ಮಾಡಲು ಅಧಿಕಾರಿಗಳು ಈ ರೀತಿಯಾಗಿ ಪ್ರಕರಣ ದಾಖಲು ಮಾಡಲು ಮೀನಾಮೇಷ ಎಣಿಸ್ತಾ ಇದ್ದಾರೆ. ಕೂಡಲೇ ಅವನ್ನ ಬಂಧಿಸಿ ಒಂದು ಸೂಕ್ತ ಕ್ರಮ ತಗೋಬೇಕು, ಕಾನೂನು ಕ್ರಮ ಅಂತೇಳಿ ನಾನು ಅಧಿಕಾರಿಗಳಿಗೆ ಹೇಳ್ತೀನಿ. ಇಲ್ಲಿ ಆಹಾರ ಸುರಕ್ಷತಾ ಗುಣಮಟ್ಟದ ಅಧಿಕಾರಿಗಳು ಏನಿದ್ದಾರೆ ಬನದೇಶ್ವರ, ಅದು ಗೆಸ್ಟ್ ಆಫೀಸರ್ ಇದ್ದಂಗೆ ಐತೆ ನಮ್ಮ ಮಾನವಿಗೆ. ಇಲ್ಲಿ ಮಾನವ ಬಂದು ಯಾವತ್ತೂ ಕೂಡ ಒಂದು ಅಂಗಡಿಯಲ್ಲಿ ಹೋಗಿಲ್ಲ, ಒಂದು ಹೋಟೆಲ್ಗೆ ಹೋಗಿಲ್ಲ, ಅಥವಾ ಇನ್ನೊಂದು ಯಾವುದು ಕೂಡ ಪ್ರಕರಣ ದಾಖಲಿಸಿದ ಉದಾಹರಣೆಗಳು ಇಲ್ಲಿಲ್ಲ. ಅಂದರೆ ಮಾನವಿಯಲ್ಲಿ ಎಲ್ಲ ಸುರಕ್ಷಿತವಾಗಿದೆ, ಮಾನವಿಯಲ್ಲಿ ಯಾವುದು ಇಂಥ ಘಟನೆಗಳು ನಡೆದಿಲ್ಲ ಎಂಬಂತೆ ಈ ಒಂದು ಅಧಿಕಾರಿ ಬನದೇಶ್ವರ ಓಡಾಡ್ತಾ ಇದ್ದಾನೆ. ಬರೀ ಒಂದು ಜೀಪ್ ತಗೊಂಡು ಕಚೇರಿ ಜೀಪ್ ತಗೊಂಡು ಓಡಾಡೋದೇ ಕೆಲಸ ಇವಂದು. ಇವೆಲ್ಲವೂ ಬಿಟ್ಟು ಮುಂದೆ ಬಂದು ಈಗೆಲ್ಲ ಏನೇನು ನಡೀತಾ ಇದೆ ಇಲ್ಲಿ ಅವ್ಯವಹಾರಗಳು ಆಹಾರದಲ್ಲಿ, ಅದೆಲ್ಲ ಪರಿಗಣನೆಗೆ ತಗೊಂಡು ಅವ್ರ ಮೇಲೆ ಪ್ರಕರಣ ದಾಖಲಿಸ್ಬೇಕಂತೇಳಿ ನಾನು ಮೇಲಾಧಿಕಾರಿಗಳಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ತಹಸೀಲ್ದಾರ್ಗಳಿಗೆ ನಾನು ಆಗ್ರಹ ಪಡಿಸ್ತೀನಿ. ನಾನು ಜನರ ಸುರಕ್ಷತೆ ಇದು. ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥ ಶಾಸಕರು ಇರ್ಬೋದು, ಸಚಿವರು ಇರ್ಬೋದು, ಇವರೇನೋ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗಾಗಲಿ ಮುಖಂಡರಿಗಾಗಲಿ ಇವರು ಉತ್ತರ ಕೊಡೋದು ಬೇಕಿಲ್ಲ. ಇವತ್ತು ನಡೆದಂಥ ಘಟನೆಗಳಿಗೆ ಜನರಿಗೆ, ಸಾರ್ವಜನಿಕರಿಗೆ ಉತ್ತರ ಕೊಡಬೇಕಾಗಿದೆ. ಇವರು ಮಾತಾಡಿದರೆ ನಾವೆಲ್ಲ ಅಭಿವೃದ್ಧಿ ಅಧಿಕಾರರು, ನಾವೆಲ್ಲ ಸುರಕ್ಷತೆಯಿಂದ ಎಲ್ಲರೂ ನೀಡ್ತೀವಿ, ಎಲ್ಲರಿಗೆ ರಕ್ಷಣೆ ಕೊಡ್ತೀವಿ ಅಂತ ಹೇಳ್ತಾರೆ. ಇವರು ಸಾರ್ವಜನಿಕರಿಗೆ ಉತ್ತರ ಕೊಡಲಿ, ನಮಗೇನು BJP ಅವರಿಗೆ ಇವರು ಉತ್ತರ ಕೊಡೋದೇನು ಬೇಕಿಲ್ಲ ನಮಗೆ. ಈ ರೀತಿಯ ಒಂದು ಘಟನೆಗಳು ಮುಂದಿನ ದಿನಗಳಲ್ಲಿ ನಿಲ್ಲಿಸಬೇಕಿಲ್ಲಿ. ಇಲ್ಲದೇ ಇದ್ದರೆ ಉಗ್ರ ಹೋರಾಟ ಆಗ್ತದ. ಈ ಕಳೆದ 4-5 ತಿಂಗಳ ಹಿಂದೆ ಚಪಾತಿಗಳು ತಿಂದು ಕಲ್ಲೂರಿನಲ್ಲಿ 5 ಜನ ಒಂದೇ ಕುಟುಂಬದವರು ಸಾವನ್ನ ಅಪ್ಪಿದ್ದಾರೆ. ಅದು ಮಾಸದಕ್ಕಿಂತ ಮುಂಚೆನೇ ಮಾನವಿಯಲ್ಲಿ ಇಂಥ ಒಂದು ದೊಡ್ಡ ಬೃಹತ್ ಒಂದು ಮಾಫಿಯಾ ಬಯಲಿಗೆ ಬಂದರೂ ಕೂಡ ಅಧಿಕಾರಿಗಳು 25 ತಾಸು ಕಳೆದರೂ ಕೂಡ ಯಾವುದೇ ರೀತಿಯ ಪ್ರಕರಣ ದಾಖಲಿಸದೆ, ಅವರನ್ನು ಬಂಧಿಸದೆ ಏನೋ ಒಂದು ಓಡಾಡ್ತಾ ಇದ್ದಾರೆ ರಾಜಾರೋಷವಾಗಿ. ಅವ್ರ ಮೇಲೆ ಕ್ರಮ ತಗೋಬೇಕು ಮತ್ತು ಈ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು. ಇನ್ನೂ ಅವರೆಲ್ಲ ಮಾನವಿ ಪಟ್ಟಣದಲ್ಲಿ ಸಾಕಷ್ಟು ಉಗ್ರಾಣಗಳಿವೆ. ಇದೇನೋ ದನದ ಮಾಂಸದಿಂದ ಬಂದಂಥ ಒಂದು ಕೊಬ್ಬನ್ನು ಕೂಡ ಕರೆಸಿ ಎಣ್ಣೆ ಮಾಡಿ ಮಾರ್ತಾ ಇರುವುದಾಗಿ ಇಲ್ಲಿಯ ಸ್ಥಳೀಯರೆಲ್ಲರೂ ಕೂಡ ಸಾಕಷ್ಟು ಜನರು ಹೇಳ್ತಾ ಇದ್ದಾರೆ. ಆ ಗೋದಾಮುಗಳು ನಿನ್ನೆ ಸೀಸ್ ಮಾಡಂದರೆ ಅಧಿಕಾರಿ ಸೀಸ್ ಮಾಡೋ ಅಧಿಕಾರ ನಮಗಿಲ್ಲ, ಅದನ್ನು ಇನ್ಸ್ಪೆಕ್ಟ್ ಮಾಡೋ ಅಧಿಕಾರ ಇಲ್ಲ ಅಂತೇಳಿ ಸಿನ್ನೂರಿಂದ ಬಂದಂಥ ಗುರುರಾಜ್ ಎನ್ನುವ ಒಬ್ಬ ಅಧಿಕಾರಿ ಇನ್ಸ್ಪೆಕ್ಟರ್ ನುಣಿಸಿಕೊಂಡು ರಾತ್ರಿ 7:30-8 ಗಂಟೆಗೆ ಇಲ್ಲಿಂದ ಕಾಲ್ ಕಿತ್ತು ಹೋಗಿಬಿಟ್ಟ. ಈ ರೀತಿಯ ಘಟನೆಗಳು ನಡೆಯದಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡಲೇ ಮಧ್ಯಪ್ರವೇಶಿಸಿ ಅಧಿಕಾರಿಗಳನ್ನು ಕರೆಸಿ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ನಾನು ಈ ಮೂಲಕ ಆಗ್ರಹ ಪಡಿಸುತ್ತೇನೆ. ಮಾಹಿತಿ ಆಧಾರದ ಮೇಲೆ ನಮ್ಮ ಆಹಾರ ನಿರೀಕ್ಷಕರು ಮತ್ತು ಚಿಂಚೂರಿನ ಆಹಾರ ನಿರೀಕ್ಷಕರು ಮತ್ತು ಮುಂಚೆ ಪುರಸಭೆಯ ಒಂದು ಫುಡ್ ಸೇಫ್ಟಿ ಟೀಮ್ ಅವರು ಕೂಡ ಹೋಗಿ ಸ್ಪಾಟಲ್ಲಿ ಹೋಗಿ ಕೆಲವೊಂದು ಪದಾರ್ಥಗಳನ್ನು, ನಿಷೇಧಿತ ಪದಾರ್ಥಗಳನ್ನು ಜಪ್ತಿ ಮಾಡಿಕೊಂಡು ಬಂದಿದ್ದಾರೆ. ಈಗಾಗಲೇ ಅಲ್ಲಿ ರಿಸರ್ವ್ ಇದೆ. ಜಪ್ತಿ ಮಾಡಿಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಥ ಫುಡ್ ಸೇಫ್ಟಿ ಅವರ ಜೊತೆಗೆ ಚರ್ಚಿಸಿ ಮತ್ತು ಜಿಲ್ಲಾಧಿಕಾರಿಗಳೊಂದಿಗೆ ನಾನು ಇದ್ರ ಬಗ್ಗೆ ವಿಷಯದಲ್ಲಿ ಚರ್ಚಿಸ್ತೀನಿ. ಇದರಿಂದ ಏನು ತೀರ್ಮಾನ ತಗೊಳ್ಳೋದು, ಅದರಿಂದ ಕಾನೂನು ಕ್ರಮ ಏನೇನು ತಗೋಬೇಕು ಅಂತೇಳಿ ಮಾನ್ಯರೊಂದಿಗೆ ಚರ್ಚಿಸಿ ನಾವು ಮುಂದಿನ ಕ್ರಮ ಕೈಗೊಳ್ಳೋದು. ನಿನ್ನೆ ನಡೆದಂಥ ನೈಜ ಘಟನೆ 11 ಗಂಟೆಗೆ ಇದು ಗಮನಕ್ಕೆ ಬಂದಿದೆ. ಅಲ್ಲಿ ಪುರಸಭೆಯ ಸ್ಯಾನಿಟರಿ ಇನ್ಸ್ಪೆಕ್ಟರ್ ನೈರ್ಮಲ್ಯ ನಿರೀಕ್ಷಕ ಮಹೇಶ ಮತ್ತು ಗುರುರಾಜ್ ಅಂತೇಳಿ ಈ ಫುಡ್ ಸೇಫ್ಟಿ ಆಹಾರ ಗುಣಮಟ್ಟ ಒಂದು ಅಥಾರಿಟಿ ಪ್ರಾಧಿಕಾರದ ಇನ್ಸ್ಪೆಕ್ಟರ್ ಅವರು 1 ಗಂಟೆಗೆ ಬಂದಿದ್ದಾರೆ. ಬಂದ ನಂತರ ಈ ನಡುವೆ ನಡೆದಂಥ ಘಟನೆಗಳು ಹಲವಾರು. ಅದನ್ನು ಬಂದು ಅವನು ನಾನೇ ಇದು ನಂದ ಅಂತೇಳಿ ರಫ್ಯಾನವನು ಬಂದು ವಿಡಿಯೋ ಕ್ಲಿಪ್ಪಿನಲ್ಲಿ ಕೂಡ ಅದು ಬಂದಿದೆ ಇರೋದು. ಮುಖಂಡರು ಕೂಡ 1 ಗಂಟೆಗೆ ಬಂದಂಥ ಗುರುರಾಜ್ ಅವರಾಗಲಿ ಮಹೇಶ್ ಅವರಾಗಲಿ ಯಾವುದೇ ಥರದ ಒಂದು ಪ್ರಕರಣ ದಾಖಲಿಸೋಕ್ಕಾಗಲಿ ಅವ್ರನ್ನ ಜಪ್ತಿ ಮಾಡೋಕ್ಕಾಗಲಿ ಮುಂದಾಗಲಿಲ್ಲ. ಸುಮಾರು 3 ತಾಸುವರೆಗೆ. ನಂತರ ನಾನು ನೀವು ಕೂಡ ಕರೆ ಮಾಡಿದೆ, ನೀವು ₹1 ಮಾಡ್ಬೇಕು ನಾನು ಬರೋಲ್ಲ ಅಂದಿದ್ದು. ನಾನು DC ಅವರಿಗೆ ಮೆಸೇಜ್ ಮಾಡಿದೆ, ಎಸ್ ಅವರಿಗೆ ಮಾತಾಡಿದೆ. ಮಾತಾಡಿದ್ರೆ 4-5 ಗಂಟೆಗೆ ದೇವರಾಜ್ ಅವರು ಬಂದು ಅಲ್ಲಿವರೆಗೂ ಕೂಡ ಘಟನೆ ಎಲ್ಲಿವರೆಗೆ ಇತ್ತಂದರೆ ನಾನೇನಾದರೂ ಒಬ್ಬನೇ ಹೋಗಿಬಿಟ್ರೆ ಅದರ ಕಲಾಸ ಎಲ್ಲ ಮುಚ್ಚಿ ಹೋಗಿಬಿಡೋದು. ಆ ಪರಿಸ್ಥಿತಿಯಲ್ಲಿ ಜಪ್ತಿ ಮಾಡೋಕ್ಕೂ ಕೂಡ ನಾವೇ ಅಧಿಕಾರಿಗಳಿಗೆ ನಿರ್ದೇಶನ ಕೊಡುವಂಥ ಪರಿಸ್ಥಿತಿ ನಮ್ಮ ಮಾನವಿಯಲ್ಲಿ ಆಗ್ತದೆ. ಇನ್ನು ಮಾನವಿಯಲ್ಲಿ ಜನ ಹುಚ್ಚರಾಗಿ ಇಂಥ ವಿಷಯುಕ್ತ ವಾತಾವರಣದಲ್ಲಿ ನಾವು ಬದುಕಬೇಕಾಗಿದೆ. ಅಧಿಕಾರಿಗಳಿಗೆ ಜವಾಬ್ದಾರಿ ಇಲ್ವಾ? ಮೊನ್ನೆ ಕಲ್ಲೂರಿ 5 ಜನ ಸತ್ತಾರೆ. ಯಾರು ಪ್ರಾಣ ಕೊಡ್ತಾರೆ ಅವರಿಗೆ? ಚಪಾತಿ ತಿಂದು ಇದೇ ವಿಷಪೂರಿತ ಗೋಧಿ ಹಿಟ್ಟಿಂದ ತಿಂದಂಥ ಚಪಾತಿಗಳು, ಅದೇನು ಹಾಸ್ಟೆಲ್ದಲ್ಲ, ಇನ್ನೊಂದಲ್ಲ, ಯಾವುದು ಇನ್ಫೆಕ್ಷನ್ ಫುಡ್ ಅಲ್ಲ. ನೀವು ಕೂಡ ತಹಸೀಲ್ದಾರ್ ಆದವರು ಕೂಡ ಅಲ್ಲಿಗೆ ಬರಲಿಲ್ಲ ಅಂದರೆ
ಯಾವ ಅಧಿಕಾರಿಗಳು ನೀವು ದೇವರಾಜ್ ಅವರು ಒಂದು ಅರ್ಧ ತಾಸು ಬಂದು ಇಲ್ಲಿ ಓಡಾಡಿ ನಮ್ಮಲ್ಲಿ ಫುಡ್ ಸೇಫ್ಟಿ ಒಂದು ಲಿಂಗ್ ಇರುತ್ತೆ ಪುರಸಭೆ ಆಗ್ತೈತಿ ಸೆಂಟ್ರಲ್ ಟೀಮ್ ಇಲ್ಲ ನಮಗೆ ನಾವು ಬೆಳೆಸಿ ಇದು ಮಾಡ್ಬೇಕಾದ್ರೆ ನಾವು ರೆಫರ್ ಮಾಡ್ತೀವಿ ವ್ಯಾಪ್ತಿಗೆ ಬರಲ್ಲ ಅಂತ ಯಾರು ಹೇಳಿರೋದು ವ್ಯಾಪ್ತಿಗೆ ಅಂತಿಲ್ಲ ಇವರಿಗೆ ಸೆಂಟ್ರಲ್ ಫುಡ್ ಟೀಮ್ ಬಂದಿಲ್ಲ ನಮ್ಮಲ್ಲಿ ಈ ಪಡಿತರ ಚೀಟಿ ಮಾಲೀಕರ ಇದು ಮಾಡಕ್ಕೆ ಪೂರ್ತಿನಿದೆ ಇನ್ನೂ ಇವತ್ತು 11 ತಾರೀಕು ಏನು ಬೆಲೆ ಇದೆ, ಏನು ಮಹತ್ವ ಇದೆ, ಸಾರ್ವಜನಿಕ ಏನು ಶಕ್ತಿ ಇದೆ, ನೀವು ನಿಮ್ಮನ್ನೇ ಕೇಳ್ಬೋದು. ನಮ್ಮಲ್ಲಿ ಡಿಸಿನ ಕೇಳಕ್ಕಾಗಲ್ಲ, ಚೀಫ್ ಮಿನಿಸ್ಟರ್ ಕೇಳಕ್ಕಾಗಲ್ಲ, ಇಮಿಡಿಯೇಟ್ ಆಫೀಸರ್ ಹೇಳ್ತಾರೆ. ನೀವು ನಿಮ್ಮನ್ನೇ ನೀವೇನು ಆಕ್ಷನ್ ಮಾಡಬೇಕು? ನೀವು ಸಂಬಂಧಪಟ್ಟ ಪೊಲೀಸ್ ಇಲಾಖೆಯಿಂದ ಮಾತಾಡೋದು ಇವೆಲ್ಲ ಜಪ್ತಿ ಮಾಡಿ ಪೊಲೀಸಿಗೆ ಇದು ಹೆಂಗೆ ಅಂತ ಇದೆ. ಈಗ ನಿನ್ನೆ ಟೀಮ್ ಜೊತೆಗೆ ಜಪ್ತಿ ಮಕ್ಕಳು ಹೋಗಿದ್ದಾರೆ. ಹೋಗಿ ಅಲ್ಲಿಂದ ಇನ್ಸ್ಪೆಕ್ಷನ್ ಟೆಸ್ಟಿಂಗ್ ಕೆಲಸ ಆಗ್ತೈತೆ ಫುಡ್ ಸೇಫ್ಟಿ ಅವರು. ಅದೇನು ಸರ್ 6 ಸುರಕ್ಷತಾ 2006 ಪ್ರಕಾರ ಸರ್ ಮೊದಲೇ ಟೆಸ್ಟಿಂಗ್ ಕಳಿಸಿ ಅದೇನಾದ್ರು ಕಲಬೆರಕೆ ಆಗಿದೆ ಅಂತಂದೇಳಿ ರಿಪೋರ್ಟ್ ಬಂದ ನಂತರ ಅವರು ಡೈರೆಕ್ಟಾಗಿ ಕೋರ್ಟಲ್ಲಿ ಪ್ರೈವೇಟ್ ಕೇಸ್ ಮಾಡ್ತಾರೆ. ಅವರು ಸುರಕ್ಷತಾ ಕಾಯ್ದೆ 2006 ಒಂದು ಮನವಿ ಮಾಡ್ತೀವಿ. ನಿಮ್ಮ ಇನ್ಸ್ಪೆಕ್ಟರ್ ಏನು ಕಳಿಸಿದ್ದು ಈ ಡಸಂಟ್ ಹಾವ್ ಎನಿ ಪವರ್ಸ್ ಆಫ್ ಇನ್ಸ್ಪೆಕ್ಷನ್ ಪವರ್ಸ್ ಇಲ್ಲ ಅವ್ರಿಗೆ ಡಿಸಿಗ್ನೇಟ್ ಮಾಡಿ ನೀವು ಕಳಿಸಿದ್ರೆ ನನಗೆ ಇನ್ಸ್ಪೆಕ್ಟರ್ ಅಂತ ನನಗೆ ಯಾವುದೇ ಥರದ ಇದು ಮಾನ್ಯತೆ ಇಲ್ಲ. ನಾವು ಸುಮ್ಮನೆ ಇನ್ಸ್ಪೆಕ್ಟರ್ ಅಂತಲೇ ಇನ್ಸ್ಪೆಕ್ಟರ್ ಅಂದರೆ ಇವನ್ ಪೊಲೀಸ್ ಫೋರ್ಸ್ ಇದ್ದವರು ಇನ್ಸ್ಪೆಕ್ಟರ್ ಅಂದರೆ ಯಾವುದೇ ಡಿಪಾರ್ಟ್ಮೆಂಟ್ ಇರಲಿ ಯಾವುದೇ ಡಿಪಾರ್ಟ್ಮೆಂಟ್ ಇರಲಿ ಇನ್ಸ್ಪೆಕ್ಟರ್ ಅಂದರೆ ಡಿಸಿಗ್ನೇಷನ್ ಇರೋದಂದ್ರೆ ಪೊಲೀಸ್ ಫೋರ್ಸ್ ಅವರು. ಅಲ್ಲ ಸರಿ ಇಲ್ಲ ಸರ್ ಅವೆಲ್ಲ ಸರಿ ಇಲ್ಲ ಅವು ಹಾಂ ಏನವು ಯಾವ ಮೆಣಸು ಅಲ್ಲಿ ಇವು ಏನಿದು ಅಲ್ಲೇ ಇದಾಗಿದೆ ಟೋಟಲ್ ಅಲ್ಲ ಆ ರೀತಿ ಇದಾಗಿದೆಲ್ಲ ಅದು ಕೊಳತು ಹೋಗಿದೆಯಲ್ಲ ಜವಾರಿ ಬೆಂಡೆ ಒಣಗಿಸಿದ್ದು ಅದೆಲ್ಲ ಇದು ಇದಾಗಿದಲ್ಲ ಎಲ್ಲ ಕೊಳತು ಇದಾಗಿದಲ್ಲ ಬೂಜುಡದ ಸರ್ ಬೆಂಡೆಕಾಯಿ ಹೊಸ ಅಂದರು तुम्हारा वार्ड नहीं सर, तुम्हारे वार्ड नहीं। ये 25 नंबर वार्ड कटरे वाले यहाँ केमिकल ನಿನ್ನೆ ನಡೆದಂಥ ಒಂದು ಕಳಪೆ ಗುಣಮಟ್ಟದ ಆಹಾರ ಸಾಮಗ್ರಿಗಳಿಗೆ ಕೆಮಿಕಲ್ ಬೆರೆಸಿ ಮಾರಾಟ ಮಾಡತಕ್ಕಂಥ ಒಂದು ಬೃಹತ್ ಮಾಫಿಯಾದ
ಒಂದು ತನಿಖೆ ಮಹೇಶ್ ಪುರಸಭೆ ಆರೋಗ್ಯಾಧಿಕಾರಿಯವರ ಸೂಚನೆ ಮೇಲೆ ನಾವು ಅಲ್ಲಿ ಹೋದಾಗ ಬೃಹತ್ ಜಾಲ ಕಂಡು ಬರ್ತದೆ. ಈ ಒಂದು ಬೃಹತ್ ಜಾಲ ಮಾಡ್ತಕ್ಕಂಥ ವ್ಯಕ್ತಿಗಳು ಮಾನಿ ಪಟ್ಟಣದಲ್ಲಿ ವ್ಯಾಪಾರಸ್ಥರೇ ಅವರು TAPCMSನಲ್ಲಿ ಸುಮಾರು 3 ರಿಂದ 4 ಕಿರಾಣಿ ಅಂಗಡಿಗಳಿದ್ದಾವೆ. ಅದೇ ರೀತಿಯಾಗಿ TAPCMSನಲ್ಲಿ ಗೋಡಂಗಳನ್ನು ಹೊಂದಿದ್ದಾರೆ. ಇವರು ಸುಮಾರು ವರ್ಷಗಳಿಂದ ಈ ಒಂದು ವೇಸ್ಟೇಜ್ ಆಗಿರ್ತಕ್ಕಂಥ ಧನಿಯಾ ಇನ್ನಿತರ ಆಹಾರ ಬಳಕೆಗೆ ಬಳಸ್ತಕ್ಕಂಥ ಸಾಮಗ್ರಿಗಳಿಗೆ ಕೆಮಿಕಲ್ ಬೆಳೆಸಿ ಅವುಗಳನ್ನು ಕ್ವಾಲಿಟಿ ಅಂತ ತೋರಿಸ್ತಾರೆ. ಆ ತೋರಿಸಿ ಜನರ ಒಂದು ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಮಾಡಿರ್ತಕ್ಕಂಥ ಒಂದು ವ್ಯಾಪಾರ ನಿರಂತರವಾಗಿ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ರಾಯಚೂರು ಜಿಲ್ಲೆಯ ಆಹಾರ ಸುರಕ್ಷತಾ ಅಧಿಕಾರಿಯಾಗಿರ್ತಕ್ಕಂಥ ಬನದೇಶ್ವರ ಎಂಬುವರು ಈ ಒಂದು ಮಾನ್ವಿ ತಾಲೂಕಿನ ಇನ್ಚಾರ್ಜ್ ಇದ್ದಾರೆ. ಅವರು ಪ್ರತಿದಿನ ಬರ್ತಾ ಇದ್ದಾರೆ. ಈ ಒಂದು ಮಾಫಿಯಾದಲ್ಲಿ ಪರೋಕ್ಷವಾಗಿ ಅವರೆಲ್ಲ ಸಹಾಯ ಸಹಕಾರ ಮಾಡ್ತಿರುವುದು ನಮಗೆ ಮೇಲ್ನೋಟಕ್ಕೆ ಕೊಂಡು ಬಂದಿದೆ. ಕೂಡಲೇ ಅವರನ್ನು ಅಮಾನತುಗೊಳಿಸಬೇಕು ಮತ್ತು ಈ ವ್ಯಾಪಾರಸ್ಥರು ಹೊಂದಿರತಕ್ಕಂಥ ಕಿರಾಣಿ ವ್ಯಾಪಾರಸ್ಥರಿಗೆ ಮಳೆಗಳ ಮೇಲೆ ದಾಳಿ ಮಾಡಿ ಅವ್ರು ಮಾಡ್ತಿರ್ತಕ್ಕಂಥ ಅವ್ಯವಹಾರ ಬಗ್ಗೆ ಸಮಗ್ರ ತನಿಖೆಗೊಳಪಡಿಸಬೇಕು. ಆಮೇಲೆ ಕೂಡಲೇ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಅವರಿಗೆ ನೀಡಿರ್ತಕ್ಕಂಥ ಕಿರಾಣಿ ಲೈಸೆನ್ಸ್ಗಳನ್ನು ಪುರಸಭೆ ಮುಖ್ಯಾಧಿಕಾರಿಗಳು ಅಮಾನತುಗೊಳಿಸಬೇಕಂತ ನಾನು ಈ ಒಂದು ಮಾಧ್ಯಮದ ಮೂಲಕ ಕೇಳಿಕೊಳ್ಳುತ್ತೇನೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ನಡೆದ ಘಟನೆಗೆ ಸಂಬಂಧಪಟ್ಟಂತೆ ನಾವು ಎಲ್ಲ ತಾಲೂಕಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಫೋನ್ ಮುಖಾಂತರ ದೂರವಾಣಿ ಮುಖಾಂತರ ಸಂಬಂಧಪಟ್ಟ ಸ್ಥಳಕ್ಕೆ ಬರ್ರಿ ಅಂತ ನಾವು ಕರೆದಾಗ ಯಾವುದೇ ಅಧಿಕಾರಿಗಳು ಸೂಕ್ತವಾಗಿ ಸ್ಪಂದನೆ ಮಾಡಿಕೊಳ್ಳದೆ ನಾನು ಅಲ್ಲೇದೀನಿ ಇಲ್ಲೇದೀನಿ ಅಂತ ಸುಳ್ಳು ಹೇಳಿ ಪರೋಕ್ಷವಾಗಿ ತಪ್ಪಿಸ್ಕೊಂಡಿರ್ತಾರೆ. ಮಾನ್ವಿ ತಾಲೂಕಿನಲ್ಲಿ ಏನಾಗಿದೆಪ್ಪ ಅಂದ್ರೆ ಆಡಳಿತ ಯಂತ್ರ ಸಂಪೂರ್ಣ ನಿಷ್ಕಾಳಜಿಯಾಗಿದೆ. ಇಲ್ಲಿ ಯಾವುದೇ ಅಧಿಕಾರಿ ಯಾವುದೇ ಜವಾಬ್ದಾರಿ ಇಲ್ಲ. ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಬೇಕಾಬಿಟ್ಟಿಯಾಗಿದ್ದಾರೆ. ಎಲ್ಲ ರೀತಿ ಹೊಂದಾಣಿಕೆ ಇದೆ. ಭ್ರಷ್ಟಾಚಾರ ತಾಂಡವಾಡುತ್ತದೆ. ಯಾವುದೇ ಅಧಿಕಾರಿ ಜವಾಬ್ದಾರಿ ಇಲ್ಲ. ಸಂಬಂಧಪಟ್ಟವರು ಕೂಡಲೇ ಸ್ಥಳಕ್ಕೆ ಬರೋದಿಲ್ಲ. ಅವ್ರು ಹೋದ್ಮೇಲೆ ಇವ್ರು ಬರ್ತಾ ಇದೆ. ಹಾಗಾಗಿ ಮಾನ್ಯ ಶಾಸಕರಲ್ಲಿ ನಾನು ಈ ಮೂಲಕ ವಿನಂತಿ ಮಾಡಿಕೊಳ್ಳುತ್ತೇನೆ, ಮಾನ್ವಿ ತಾಲೂಕಿಗೆ ಸೂಕ್ತ ಅಧಿಕಾರಿಗಳನ್ನು ಪ್ರಾಮಾಣಿಕರನ್ನು ಇಲ್ಲಿ ನೇಮಕಾತಿ ಮಾಡಬೇಕು. ಬರೇ ಭ್ರಷ್ಟರನ್ನ ಹಾಕಿ ಇಲ್ಲಿ ಮಾಡಿ ಯಾರಿಗೂ ಅನುಕೂಲ ಆಗ್ತಾ ಇಲ್ಲ. ಇದ್ರ ಬಗ್ಗೆ ತಾವು ಕಾಳಜಿ ವಹಿಸಬೇಕಂತ ನಾನು ಈ ಒಂದು ಮಾಧ್ಯಮದ ಮೂಲಕ ವಿನಂತಿ ಮಾಡಿಕೊಳ್ತೇನೆ.